12.10. A 12 picofarad capacitor is connected to a 50 voltage battery. ಏನಿಲ್ರಿ, ಇದು ಒಂದು ಕೆಪಾಸಿಟರ್ ಇರ್ತದ. ಇದು ಎಷ್ಟಿರ್ತೈತೆ ಅಂದ್ರೆ 12 picofarad. ಹೌದಾ, 12 picofarad ಅಂದರೆ 12 ಇಂಟು 10⁻⁻12 ಫ್ಯಾರಡ್ ಅಂತೇಳಿ ಹೇಳ್ತೀವಿ. ಇದು ಎಷ್ಟು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತಾರೆ ಅಂದರೆ ಜಸ್ಟ್ 50 ವೋಲ್ಟ್ ಬ್ಯಾಟ್ರಿಗೆ ಏನು ಮಾಡಿರ್ತಾರೆ ರೀ, ಕನೆಕ್ಟ್ ಮಾಡಿರ್ತಾರೆ. ಹೌದಾ. ನೆಕ್ಸ್ಟ್ ಏನು ಕೇಳ್ಯಾರ ಅಂದರೆ ಹೌ ಮಚ್ ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಹೌದಾ, ಈ ಕೆಪಾಸಿಟರ್ಸ್ನಲ್ಲಿ ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಸ್ಟೋರ್ ಆಗ್ತೈತೆ ಅಂತೇಳಿ ಕೇಳಿದಾರ. ಸೊ ಎನರ್ಜಿ ಅಂದ್ರೆ ನಮಗೆ ಗೊತ್ತೈತ್ರಿ. ಎನರ್ಜಿ ಅಂದರೆ ಏನು ಬರ್ತೈತಿ ಇಕ್ವೇಶನ್ ಅಂದರೆ ಆಫ್ ಸಿ ವಿ ಸ್ಕ್ವೇರ್. ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಅಂದರೆ ಆಫ್ ಸಿ ವಿ ಸ್ಕ್ವೇರ್. ಆಫ್ ಇಂಟು ಸಿ ಅಂದರೆ 12 ಇಂಟು 10⁻⁻12 ಇಂಟು ಮತ್ತು ನೆಕ್ಸ್ಟ್ ವಿ ಅಂದರೆ ಏನಾಗ್ತೈತ್ರಿ 50 ಸ್ಕ್ವೇರ್ ಆಗ್ತೈತಿ. ಹೌದಾ. ಆಫ್ ಇಂಟು ನೆಕ್ಸ್ಟ್ ಆಫ್ ಇಂಟು ಅಂದರೆ 2 1s 2 6 12. ಹಂಗಾಗಿ ಏನು ಮಾಡ್ತೀವಿ ನಾವು 6 ಇಂಟು 10⁻⁻12 ಇಂಟು 50 ಸ್ಕ್ವೇರ್ ಅಂದರೆ ಎಷ್ಟು ಆಗ್ತೈತ್ರಿ 2500 ಆಗ್ತೈತಿ. ಹೌದಾ. ನೆಕ್ಸ್ಟ್ 6 ಇಂಟು 10⁻⁻12 ಇಂಟು 2500ನ 25 ಇಂಟು 100 ಅಂತ ನಾವು ಬರಿಬೋದು. ಹೌದಿಲ್ಲ. 6 ಇಂಟು ನೆಕ್ಸ್ಟ್ 25 ಇಂಟು 10⁻⁻12 ಇಂಟು 100 ಅಂದರೆ 10⁻² ಆಗ್ತೈತಿ. 26 ಇಂಟು 25 ಅಂದರೆ ಎಷ್ಟು ಆಗ್ತೈತ್ರಿ 150 ಆಗ್ತೈತಿ. -12 + 2 ಅಂದರೆ -10. ಹೌದಾ. 150 ಇಂಟು 10⁻⁻, ಏನಂತೇಳಿ ಬರಿಬೋದು ನಾವು -8ನ ಹೊರಗಡೆ ತೆಗೆದ್ವಿ ಅಂದರೆ ಎಷ್ಟು ಉಳಿತದೆ ಇಲ್ಲಿ -2 ಉಳಿತೈತಿ. ಹೌದಾ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಅಂದರೆ 150 ಇಂಟು 10⁻⁻8 ಡಿವೈಡೆಡ್ ಬೈ 10⁻⁻2 ಕೆಳಗಡೆ ಬರೆದ್ರೆ ಛೇದನಲ್ಲಿ ಏನಾಗ್ತೈತೆ ಅಂದರೆ 100 ಆಗ್ತೈತಿ. 0 0 ಕ್ಯಾನ್ಸಲ್. 10 1s 10 1s ರಿಮೈನಿಂಗ್ 5 ಪಾಯಿಂಟ್ ಕೊಟ್ಟು 0 ತಗೋರಿ. 10 5s 50 ಎಷ್ಟು ಬಂತ್ರಿ. ವಿ ಗಾಟ್ 1.5 ಇಂಟು 10⁻⁻8 ಜೌಲ್ ಅಂತೇಳಿ ಬರ್ತೀವಿ. ಬಿಕಾಸ್ ಹಿಯರ್ ವಿ ಕ್ಯಾಲ್ಕುಲೇಟೆಡ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ. ದಿಸ್ ಮಚ್ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್.